ಇವತ್ತು ಸ್ಪೀಕರಿಗೆ ಭೇಟಿ ಆಗ್ತೀವಿ. ನಾಳೆ ನಡೆದಿನ ಉತ್ತರ ಕರ್ನಾಟಕದ ಚರ್ಚೆ ತೊಗೊಳ್ರಿ ಅಂತ ವಿನಂತಿಯನ್ನು ಮಾಡ್ತೀವಿ. ಇದು ಬೆಳಗಾಂ ಅಧಿವೇಶನ, ಅದರಲ್ಲಿ ಉತ್ತರ ಕರ್ನಾಟಕದ ಚರ್ಚೆ, ಇದೆಲ್ಲ ನನಗನ್ಸತಿ ಒಂದು ದೊಡ್ಡ ನಾಟಕ. ಈ ಭಾಗಕ್ಕಂದ್ರೆ ಸುಮ್ಮನೆ ಇದು ನಾಮಕೆ ವಾಸ್ತೆ ಇಲ್ಲಿ ಮಾಡ್ತಾರೆ ಅಧಿವೇಶನ. ಈ ಭಾಗಕ್ಕೆ ಹೆಚ್ಚಿನ ಅನುಕೂಲತೆ ಆಗಬೇಕು ಅನ್ನುವಂಥ ಚರ್ಚೆ ಮುಖ್ಯವಾಗಿ ಈ ಅಧಿವೇಶನದೊಳಗೆ ಬರಬೇಕು ಅನ್ನೋದು ನನ್ನ ವಾದ. ತಮಗೆಲ್ಲ ಗೊತ್ತಿದೆ, ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಹಣವನ್ನು ಏನು ಸರ್ಕಾರ ಬಿಡುಗಡೆ ಮಾಡಬೇಕಾಗಿತ್ತು ಅದು ಇನ್ನೂವರೆಗೂ ಮಾಡ್ತಾ ಇಲ್ಲ. ಸುವರ್ಣಸೌಧ ಕಟ್ಟಿದ್ದು ಬರೀ ಉತ್ತರ ಕರ್ನಾಟಕಕ್ಕೋಸ್ಕರ, ಇಡೀ ರಾಜ್ಯಕ್ಕೆ ಕಟ್ಟೋದು. ವಿಧಾನಸೌಧ ಕೂಡ ಇಡೀ ರಾಜ್ಯಕ್ಕೆ ಸಂಬಂಧಪಡೋದು. ಚರ್ಚೆ ಮಾಡಿದ್ದು ಚರ್ಚೆಗಳದ ಹೊರತು ಯಾವ ಕೂಡ ಇಂಪ್ಲಿಮೆಂಟೇಷನ್ ಆಗುವಂಥ ಹಂತದಲ್ಲಿ ಎಲ್ಲಿನೂ ಬರಲಿಲ್ಲ. ಒಂದು ಸಣ್ಣದಂದ್ರೆ ಒಂದು ಜಿಪ್ ಲೈನ್ ಹಾಕಬೇಕಂತಂದು ಹುಬ್ಳಿಗೆ ಹೇಳಿದಾಗ ಬೆಟ್ಟಕ್ಕೆ ಇನ್ನೂ ಮಟ್ಟ ಪ್ರೊಸೆಸ್ ಕೂಡ ಆಗಲಾರಂಥ ಪರಿಸ್ಥಿತಿಗೆ ಐತೆ. ಕಲಾಪ ಪ್ರಲಾಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಜರತ್ ನದಾಫ್. ಇವತ್ತು ಸ್ಪೀಕರಿಗೆ ಭೇಟಿಯಾಗಿ ನಾವು ವಿನಂತಿ ಮಾಡ್ಕೋತೀವಿ. ನಾಳಿನಿಂದ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ತಗೊಳ್ಳೋಕ್ಕೆ ನಾವು ವಿನಂತಿ ಮಾಡ್ತೀವಿ. ನಾನು ಭಾಳ ಬಾರಿ ಎಲ್ಲ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೆ. ಕಲ್ಯಾಣ ಕರ್ನಾಟಕದ ಏನು ವಿಶೇಷ ಅನುದಾನವನ್ನು ಕೊಡ್ತೀರಿ, ಅದೇ ಥರನಾಗಿ ಈ 6 ಜಿಲ್ಲೆಗಳಿಗೆ ವಿಶೇಷ ಒಂದು ಪ್ರಾಧಿಕಾರವನ್ನು ರಚನೆ ಮಾಡಿಕೊಂಡು ಒಂದು ವರ್ಷಕ್ಕೆ ಒಂದು 4,000 5,000 ಕೋಟಿ ಕೊಡ್ತಾ ಹೋದರೆ ಈ ಭಾಗದ ಡೆವಲಪ್ಮೆಂಟ್ ಆಗಿ ದಕ್ಷಿಣ ಮತ್ತು ಉತ್ತರ ಅಂತಕ್ಕಂಥ ತಾರತಮ್ಯ ಸಮಾಂತರ ಹೋಗುತ್ತೆ, ಒಕ್ಕಟ್ಟಿನಿಂದ ಮುಂದುವರಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಸ್ಪೀಕರಿಗೆ ಭೇಟಿ ಆಗ್ತೀವಿ. ನಾಳೆ ನಡೆದಿನ ಉತ್ತರ ಕರ್ನಾಟಕದ ಚರ್ಚೆ ತೊಗೊಳ್ರಿ ಅಂತ ವಿನಂತಿಯನ್ನು ಮಾಡ್ತೀವಿ. ಹಾಗೇನಿಲ್ಲ, ವಿಷಯ ಬಂದಾಗ ಎಲ್ಲರೂ ನಾವು ಕೂಡಿ ಮಾತಾಡ್ತೀವಿ. ಇದು ನೋ ಪ್ರಾಬ್ಲಮ್, ಅದರದ್ದೇನು ತಾರತಮ್ಯಗಳಿಲ್ಲ, ವ್ಯತ್ಯಾಸವೂ ಇಲ್ಲ. ಇದು ಬೆಳಗಾಂ ಅಧಿವೇಶನ, ಅದರಲ್ಲಿ ಉತ್ತರ ಕರ್ನಾಟಕದ ಚರ್ಚೆ, ಇದೆಲ್ಲ ನನಗನ್ಸತಿ ಒಂದು ದೊಡ್ಡ ನಾಟಕ. ಯಾಕಂದ್ರೆ ನಾನು ಹೋದ ಸರ್ತಿ ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಭಾಳ ಸುದೀರ್ಘವಾಗಿ ಚರ್ಚೆಯಲ್ಲಿ ಭಾಗವಹಿಸಿ ಬೇರೆ ಬೇರೆ ವಿಷಯಗಳನ್ನು ಮಾತಾಡಿದ್ದೆ. ಏನು ವಿಷಯಗಳನ್ನು ಮಾತಾಡಿದ್ದೀವಿ ಈಗ 1 ವರ್ಷ ಬಿಟ್ಟ ಮೇಲೆ ನೋಡಿದ್ರೆ ಅದರಲ್ಲಿ ಒಂದೇ ಒಂದು ವಿಷಯ ಕೂಡ ಇಂಪ್ಲಿಮೆಂಟ್ ಇನ್ನೂ ತನಕ ಈ ಸರ್ಕಾರ ಮಾಡಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಸಭಾಧ್ಯಕ್ಷರಿಗೆ ಇಬ್ಬರಿಗೂ ಪತ್ರವನ್ನು ಕೂಡ ನಾನು ಬರೆದಿದ್ದೆ. ಹೋದ ವಿಧಾನಮಂಡಲದಲ್ಲಿ ಬೆಳಗಾವಿನ ವಿಧಾನಸಭಾ ಅಧಿವೇಶನದಲ್ಲಿ ನಾವೇನು ಮಾತಾಡಿದ್ವಿ ಆ ವಿಷಯಗಳ ಪಟ್ಟಿ ಮಾಡಿರಿ. ಬರೀ ನಾನು ಮಾತಾಡಿದ್ದಲ್ಲ, ಎಲ್ಲ ಸದಸ್ಯರು ಮಾತಾಡಿದ ವಿಷಯಗಳ ಪಟ್ಟಿ, ಅದರಲ್ಲಿ ಏನು ಇಂಪ್ಲಿಮೆಂಟ್ ಆಗೈತಿ ಅಥವಾ ಏನು ಮುಂದೆ ಇಂಪ್ಲಿಮೆಂಟ್ ಮಾಡ್ಬೇಕಂತಿದ್ದೀರ, ಅದಕ್ಕೆ ಟೈಮ್ ಲೈನ್ ಏನು, ಅದನ್ನು ಕೊಡಿ ಅಂಥೇಳಿ. ಅದ್ರ ಬಗ್ಗೆ ಯಾವುದೇ ಸೀರಿಯಸ್ನೆಸ್ಸು ಸರ್ಕಾರದಲ್ಲಿಲ್ಲ. ಜನರ ದುಡ್ಡು, ಸರ್ಕಾರದ ಸಮಯ, ಎಲ್ಲರದು ಸಮಯ ಹಾಳು ಮಾಡುವಂಥ ಕೆಲಸ ಮಾಡ್ತಾರೆ ಹೊರತು ಯಾವುದೇ ರೀತಿಯ ಸೀರಿಯಸ್ನೆಸ್ ಸರ್ಕಾರದಲ್ಲಿ ಕಂಡು ಬರ್ತಾ ಇಲ್ಲ. ಹಾಗೇನಿಲ್ಲ, ಎಲ್ಲರಿಗೂ ಸತೆ ಕಳಕಳಿ ಐತಿ, ಹಾಗೇನು ಕಳಕಳಿ ಇಲ್ಲ ಅಂತಿಲ್ಲ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಎಲ್ಲದ್ರ ಬಗ್ಗೆನೂ, ಯಾಕಂದ್ರೆ ನಾವೆಲ್ಲ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಈ ಭಾಗದಿಂದ ಬಂದವ್ರಿಗೆ ಅದ್ರ ಬಗ್ಗೆ ಕಳಕಳಿ ಐತಿ, ಕಳಕಳಿ ಇಲ್ಲ ಅಂತಲ್ಲ. ಆದರೆ ಸರ್ಕಾರದಲ್ಲಿ ಆ ಬದ್ಧತೆ ಇಲ್ಲ, ಸರ್ಕಾರದಲ್ಲಿ ಅಧಿಕಾರದಲ್ಲಿರೋರಿಗೆ ಆ ಬದ್ಧತೆ ಇಲ್ಲ. ಇದು ಇವತ್ತಿಂದಲ್ಲ, ಇದು 75 ವರ್ಷದಿಂದನೂ ಕೂಡ ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕಗಳು ನಿರ್ಲಕ್ಷ್ಯ ಹಾಕೊಂತ ಬಂದಿದ್ದಾವೆ. ಇಲ್ಲ, ಇದ್ರ ಬಗ್ಗೆ ಫೋಕಸ್ಡ್ ಆ್ಯಕ್ಟಿವಿಟಿ ಆಗಬೇಕಾಗಿದೆ. ಇಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿದೆ, ಇಲ್ಲಿ ಹೊಸ ಇನ್ವೆಸ್ಟ್ಮೆಂಟ್ ಬರಬೇಕಾಗೈತಿ, ಇಲ್ಲಿ ನೀರಾವರಿ ಯೋಜನೆಗಳಿಗೆ ಚಾಲನೆ ಸಿಗಬೇಕಾಗಿದೆ. ಇಲ್ಲಿ ಕೇವಲ ಮಹದಾಯಿ ಒಂದೇ ಅಲ್ಲ, ಮಹದಾಯಿ ಏನು 4 TMC ಇದ್ದದು, ಅದು ಕೇವಲ ಮಹದಾಯಿ ಅಲ್ಲ. ಉತ್ತರ ಕನ್ನಡ ಈಗ ಅಪ್ಪರ್ ಕೃಷ್ಣ ಟೂದ್ದು ಅವಾರ್ಡ್ ಆಗೈತಿ ಆಲ್ಮೋಸ್ಟ್. ಅದ್ರ ತಕ್ಕಂಗೆ ಕೆಲಸ ಆಗಬೇಕಾಗೈತಿ. ಈಗ ಮುಂದಿನ ಇದು ಲ್ಯಾಂಡ್ ಅಕ್ವಿಷನ್ ಆಗಬೇಕಾಗಿದೆ. 524 ಕೋಟಿ 24 ಮೀಟ್ರ್ ನಾವು ನಿಲ್ಲಿಸ್ಬೇಕಂತಂದ್ರೆ ನೀರು, ಅದಕ್ಕೆ ಲ್ಯಾಂಡ್ ಅಕ್ವಿಷನ್ ಆಗಬೇಕಾಗೈತೆ. ಸುಮಾರು 20 ಹಳ್ಳಿಗಳ ಮುಳುಗಡೆ ಆಗ್ತಾ ಇದ್ದಾವೆ, ಅದ್ರ ಲ್ಯಾಂಡ್ ಅಕ್ವಿಷನ್ ಮಾಡಬೇಕಾಗಿದೆ. ಈ ಸ್ಕೂಲ್ಗಳ ಸಂಖ್ಯೆ ಕಡಿಮೆ ಇದೆ, ಹೈಸ್ಕೂಲ್ಗಳ ಸಂಖ್ಯೆ ಕಡಿಮೆ ಐತಿ, ಪ್ರೈಮರಿ ಹೆಲ್ತ್ ಸೆಂಟರ್ಗಳ ಸಂಖ್ಯೆ ಕಡಿಮೆ ಐತಿ. ಈ ರೀತಿ ಸಾಕಷ್ಟು ಬಸ್ ಸ್ಟ್ಯಾಂಡ್ಗಳ ಸಂಖ್ಯೆ ಕಡಿಮೆ, ಬಸ್ಗಳ ಸಂಖ್ಯೆ ಕಡಿಮೆ ಐತಿ. ನಮ್ಮ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ನಮ್ಮ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗಳಿಗೆ ಏನು ಬೇಕಾದಂಥ ಸಪೋರ್ಟ್ ಸಿಗ್ತಾ ಇಲ್ಲ. ಈ ರೀತಿ ನೂರಾರು ಸಮಸ್ಯೆಗಳು ಈ ಭಾಗದಲ್ಲಿದ್ದಾವೆ. ಅವನ್ನೆಲ್ಲನೂ ಅವಕ್ಕೆಲ್ಲರಿಗೂ ಬಗೆಹರಿಸೋಕೆ ಒಮ್ಮೆಲಿಗೆ ಆಗೋದಿಲ್ಲ, ಆದರೆ ಅದರಷ್ಟಲ್ಲಿ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ. ಇತ್ತೀಚಿನ ದಿನದೊಳಗೆ ಮತ್ತು ಇವತ್ತಿನ ಅಧಿವೇಶನದೊಳಗೂ ಕೂಡ ನಾವು ಭಾಳ ಒತ್ತಾಯ ಮಾಡ್ತಾಯಿದ್ದೀವಿ. ಉತ್ತರ ಕರ್ನಾಟಕಕ್ಕೆ ಏನು ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ಏನು ಭಾಗ ಅಂತ ಹೇಳಿದರು, ಅದಕ್ಕೆ ಸರಿಯಾಗಿ ಇಲ್ಲಿ ಸ್ಪಂದನೆ ಆಗ್ತಾಯಿಲ್ಲ. ಮತ್ತೀಗೇನು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಅನುದಾನ ಕೊಡ್ತಾರೆ, ಆ ಪ್ರಕಾರ ಉತ್ತರ ಕರ್ನಾಟಕಕ್ಕೆ, ಕಿತ್ತೂರು ಕರ್ನಾಟಕಕ್ಕೂ ಕೂಡ ಕೊಡಬೇಕು ಅನ್ನುವಂಥದ್ದು ನಮ್ಮ ವಾದ. ಸರಿಯಾಗಿ ಅದು ಚರ್ಚೆ ಕೂಡ ಇಲ್ಲಿ ಮಾಡ್ತಾಯಿಲ್ಲ. ಈ ಭಾಗಕ್ಕಂದ್ರೆ ಸುಮ್ಮನೆ ಇದು ನಾಮಕೆ ವಾಸ್ತೆ ಇಲ್ಲಿ ಮಾಡ್ತಾರೆ
ಅಧಿವೇಶನ ಈ ಭಾಗಕ್ಕೆ ಹೆಚ್ಚಿನ ಅನುಕೂಲತೆ ಆಗಬೇಕು ಅನ್ನುವಂಥ ಚರ್ಚೆ ಮುಖ್ಯವಾಗಿ ಈ ಅಧಿವೇಶನದೊಳಗೆ ಬರಬೇಕು ಅನ್ನೋದು ನನ್ನ ವಾದ. ಮತ್ತು ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಭಾಳಷ್ಟು ಬೆಳೆ ಮಳೆ ಹಾನಿಯಾಗಿದ್ದನ್ನು ಯಾವುದೂ ಕೂಡ ಪರಿಗಣನೆ ತೊಗೊಳ್ದಂಗೆ ಸರಿಯಾಗಿ ಸ್ಪಂದನೆ ಆಗ್ತಾಯಿಲ್ಲ, ಅದಕ್ಕೆ ಸರಿಯಾಗಿ ಉತ್ತರ ಸಿಗ್ತಾಯಿಲ್ಲ. ಬೆಳೆ ಹಾನಿ ಕೂಡ ಸರಿಯಾಗಿ ಸಮೀಕ್ಷೆ ಮಾಡಿಲ್ಲ. ಇತ್ತೀಚಿನ ದಿನದೊಳಗೆ ತಾವು ನೋಡಿದಂಗೆ ಭಾಳಷ್ಟು ರಸ್ತೆಗಳು ಹದಗೆಟ್ಟೋಗ್ಯಾವ. ಕಂದಾಯ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಎಲ್ಲ ವರದಿ ತರಿಸ್ಕೊಂಡ್ರು, ಒಂದು ನಯಾ ಪೈಸಾನೂ ಕೂಡ ಕೊಡಲಿಲ್ಲ ಅವರು. ಈ ರೀತಿಯಾದಂಥ ವರ್ತನೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಇದು ಹೋಗಬೇಕು. ಯಾಕಂದ್ರೆ ನಾವು ಹಳ್ಳಿ ಒಳಗೆ ಅಡ್ಡಾಡೋದು ಕಷ್ಟ ಆಗೈತಿ. ಇದು ಯಾವುದೇ ಒಂದು ಅನುದಾನ ಬಿಡುಗಡೆ ಆಗ್ತಾಯಿಲ್ಲ. ಈ ರೀತಿಯಾದಂಥ ಭಾಳ ಕನಿಷ್ಠ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ಇದ್ರ ಬಗ್ಗೆ ನಮ್ಮದು ಈ ಅಧಿವೇಶನದೊಳಗೆ ತೆಗಿಬೇಕಂತೇಳಿ ಅವಕಾಶ ಸಿಕ್ಕರೆ ಇನ್ನೂ ಜಾಸ್ತಿ ಅವ್ರಿಗೆ ಒತ್ತಡ ಹಾಕ್ಬೇಕು ಅನ್ನೋ ಆಸೆ ಇದೆ. ಈಗ ಅದನ್ನು ಮುದ್ದಾಮ್ ಕೊನೆಗೆ ತರೋದು. ಈಗ ಮೊದಲಿಗೆ ಅದನ್ನು ಉತ್ತರ ಕರ್ನಾಟಕ ತಂದ್ರೆ ಸರಿಯಾಗಿ ಎಲ್ಲ ಸ್ಪಂದನೆ ಆಕೈತಿ. ಹಾಜರಾತಿಗಿಂತ ಇವ್ರು ಏನು ಮಾಡ್ತಾರೆ, ಸುಮ್ಮ ಒತ್ತಡ ಹೇರಿ ಏನೇನೋ ಕಾರಣಗಳನ್ನ ತಂದು ಬಿಲ್ ತಂದು ಅದನ್ನು ಮರೆಮಾಚ್ತಾರೆ ಅವರು. ಅಂದ್ರೆ ಅದು ಮರೆಮಾಚುವಂಥ ಉದ್ದೇಶ ಇವ್ರಿಗೆ ಇರ್ತೈತಿ. ಮತ್ತು ಆ ಹೊತ್ತಿನಾಗ ಏನಾಗತ್ತೆ, ಒತ್ತಡದೊಳಗೆ ಎಲ್ಲವನ್ನೂ ಮುಂದಾಕಿಬಿಡ್ತಾರೆ. ಇಲ್ಲ ನಮ್ಮ ಉದ್ದೇಶ ಅಂದರೆ ನಾವು ಅವಾಗ ಇದನ್ನು ಉತ್ತರ ಕನ್ನಡ ಯಡಿಯೂರಪ್ಪನವರು ಮಾಡಿ ಕಟ್ಟಿದ್ದಿದೆ. ಇಲ್ಲ ಆ ರೀತಿ ಏನಿಲ್ಲ. ನಾವು ಈ ಸಲ ನಾವು ಒತ್ತಡ ಹಾಕಾಕತ್ತೀವಿ. ಈಗ ಉತ್ತರ ಕರ್ನಾಟಕಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಮೊದಲಿನ ಈಗೇನು ವಾರದೊಳಗೆ ನಮ್ಗೆ ಅದಕ್ಕೆ ಮಾತಾಡೋಕ್ಕೆ ಅವಕಾಶ ಕೊಡ್ಬೇಕು ಅನ್ನುವಂಥ ಒತ್ತಡ ಹೇರಿದ್ದೇವೆ. ಈಗಾಗಲೇ ನಾವು ಭಾಳಷ್ಟು 13 ಕ್ವಶನ್ ಹಾಕಿದ್ದೇವೆ. ಎಲ್ಲೇನಾಗಿದೆ, ಬಹುತೇಕ ಕುಂದಗೋಳದ ಧಾರವಾಡ ಜಿಲ್ಲೆ ಒಳಗೆ ಹೈಯೆಸ್ಟ್ ಬೆಳೆಯಾಗಿದ್ದು ಕುಂದಗೋಳ. ವಾಡಿಕೆಗಿಂತ 49% ಜಾಸ್ತಿ ಆಗಿದೆ, ವಾಡಿಕೆಗಿಂತ. ಹೀಗಾಗಿ ನಮ್ಮ ಜಿಲ್ಲೆ ಒಳಗನ ಅತಿ ಹೆಚ್ಚು ಮಳೆಯಾಗಿದ್ದು ಕುಂದಗೋಳ ತಾಲೂಕು. ಅಲ್ಲೆಲ್ಲ ಬೆಳೆ ಹಾನಿಯಾಗಿದೆ, ರಸ್ತೆ ಹಾಳಾಗಿದ್ದಾವೆ. ಅವನ್ನೆಲ್ಲವನ್ನು ಈಗ ನಾವು ತೊಗೊಂಬಂದು ಕ್ವಶನ್ ಹಾಕೀವಿ. ಇದಕ್ಕೆ ಯಾವುದೋ ಒಂದು ನಯ ಪೈಸೆ ಇನ್ನೂ ಬಿಡುಗಡೆ ಆಗಿಲ್ಲ. ಹೋದ ಸಲನೂ ಬೆಳೆ ಹಾನಿ ಆಗಿದ್ದೂ ಕೂಡ ಇವ್ರು ಕೊಡಲಿಲ್ಲ. 25% ಕೊಟ್ಟರು, ಆಮ್ಯಾಗ 75% ಕೊಡ್ತೀವಿ ಅಂತ ಕೊಡಲಿಲ್ಲ. NDRF SDRF ತೋರಿಸಿ ಬಂದ್ ಮಾಡಿಬಿಟ್ರು. ಉತ್ತರ ಕರ್ನಾಟಕದ ಬಹುಶಃ ಭಾಳಷ್ಟು ಸಮಸ್ಯೆಗಳಿಂದ ಇವತ್ತು ಕೂಡಿದೆ. ಮುಂಬೈ ಕರ್ನಾಟಕ, ಕಿತ್ತೂರು ಕರ್ನಾಟಕದ್ದು ಇವತ್ತು ಹೋದ ಬಾರಿ ಭಾಳಷ್ಟು ಸಮಸ್ಯೆಯಿಂದ ಕೂಡಿದೆ. ಈ ಬಾರಿನೂ ಸಹಿತ ಅದೇ ಸಮಸ್ಯೆಯಿಂದ ಇವತ್ತು ಅಲ್ದಾಡ್ತೇವೆ. ತಮಗೆಲ್ಲ ಗೊತ್ತಿದೆ, ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಹಣವನ್ನು ಏನು ಸರ್ಕಾರ ಬಿಡುಗಡೆ ಮಾಡಬೇಕಾಗಿತ್ತು ಅದು ಇನ್ನೂವರೆಗೂ ಮಾಡ್ತಾ ಇಲ್ಲ. ಹಾಗಾಗಿ ಇನ್ನು ಏನು ಕಿತ್ತೂರು ಕರ್ನಾಟಕ ಡೆವಲಪ್ಮೆಂಟ್ ಆಗ್ತದೆ ಅನ್ನೋ ವಿಷಯನ ನಾವು ಕನಸನ್ನು ಕಾಣಬೇಕಾಗಿದೆ. ಈಗ ಭಾಳಷ್ಟು ಕೆಲಸಗಳು ಇವತ್ತು ಉತ್ತರ ಕರ್ನಾಟಕದಲ್ಲಿ ನಾವು ನೋಡಬೇಕಾಗಿದೆ. ತಮಗೆಲ್ಲರೂ ಗೊತ್ತಿರೋ ಹಾಗೆ ಕಲ್ಯಾಣ ಕರ್ನಾಟಕದಲ್ಲಿ ಅದರದ್ದೇ ಆದಂಥ ಒಂದು 5,000 ಕೋಟಿ ಹಣವನ್ನು ಸರ್ಕಾರ ಒಂದು ಕಾಯ್ದಿರಿಸಲಾಗಿದೆ ಅದರ ಡೆವಲಪ್ಮೆಂಟಿಗೆ. ಅದೇ ಥರ ಉತ್ತರ ಕರ್ನಾಟಕದಲ್ಲಿನೂ ಸಹಿತ ಅಂಥ ಒಂದು ಚಿಂತನೆಯನ್ನು ಆಗಬೇಕಾಗಿದೆ. ಇಲ್ಲ ಅಂದರೆ ಚರ್ಚೆ ಆಗ್ತಾ ಇದೆ, ಆದರೆ ಉತ್ತರ ಕರ್ನಾಟಕಕ್ಕೆ ಅದಕ್ಕೆ ಕಾಲಮಿತಿಯನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು. ಇವತ್ತು ಅಧಿವೇಶನ ಬರೀ 9 ದಿನ ನಡೆಯೋದಾಯಿತು. ಯೂಶಲಿ 20 ದಿನ ಅಂತ ಹೇಳಿದರು. 9ನೇ ತಾರೀಕಿಂದ 20ನೇ ತಾರೀಕುವರೆಗೆ ಅಂಥೇಳಿ ಮಾಡಿದರು. ಈಗ ಹಾಸನದಲ್ಲಿರುವಂಥ ಏನು ಕನ್ನಡ ಸಾಹಿತ್ಯ ಸಮ್ಮೇಳನ ಇರೋದರಿಂದ 20ನೇ ತಾರೀಕದ ಇರೋದರಿಂದ 19ನೇ ತಾರೀಕನೇ ಇದನ್ನು ಮುಗಿಸುವಂಥ ವಿಚಾರವನ್ನು ಸರ್ಕಾರ ಮಾಡಿದೆ. ಹಾಗಾಗಿ ಒಂದು ವಾರಕ್ಕೂ ಅಂದರೆ 8ರಿಂದ 10 ದಿನದವರೆಗೆ ಉತ್ತರ ಕರ್ನಾಟಕದ ಚರ್ಚೆ ಬಗ್ಗೆ ಅವಕಾಶವನ್ನು ಕೊಟ್ಟರೆ ಇಡೀ ಉತ್ತರ ಕರ್ನಾಟಕದ ಚರ್ಚೆ ಆಗ್ಬೋದು, ಅದರ ಜೊತೆಯಲ್ಲಿ ಡೆವಲಪ್ಮೆಂಟ್ ಆಗ್ಬೋದು. ಮತ್ತು ಇನ್ನೊಂದು ವಿಚಾರ ಏನಂದರೆ, ಈಗ ಹೇಗೆ ನಮಗೆ ಕಲ್ಯಾಣ ಕರ್ನಾಟಕ ಅಂತ ಹೇಗೆ ಮಾಡಿ ಒಂದು 5,000 ಕೋಟಿಯನ್ನು ಸಪ್ರೇಟಾಗಿ ಅದಕ್ಕಂತಲೇ ಡೆವಲಪ್ಮೆಂಟಿಗೆ ಹೆಂಗೆ ಇಟ್ಟಿದ್ದಾರೆ, ಅದೇ ಥರ ನಮ್ಮ ಕಿತ್ತೂರು ಕರ್ನಾಟಕಕ್ಕೆ ಆ ಥರ ಒಂದು ಸಪ್ರೇಟ್ ಅನುದಾನವನ್ನು ಕೊಡುವಂಥದ್ದನ್ನು ಮಾಡಬೇಕು. ಅದನ್ನು ಮಾಡಿದರೆ ಮಾತ್ರ ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತದೆ ಮತ್ತು ಎಲ್ಲರ ಕನಸನ್ನು ನನಸಾಗ್ತದೆ. ಇಲ್ಲ ಅಂದರೆ ಸಹಿತ ನಾವು ಡೆವಲಪ್ಮೆಂಟ್ ಆಗೋದು ಕಷ್ಟ. ಇವತ್ತು ಎರಡೂ ಪಾರ್ಟಿಗೂ ಸಹಿತ ಅತ್ಯಂತ ಹೆಚ್ಚು ಸದಸ್ಯರನ್ನು ವಿಧಾನಸಭೆ ಸದಸ್ಯರು ಕೊಡುವಂಥದ್ದು ಉತ್ತರ ಕರ್ನಾಟಕ. ಇವತ್ತು BJP ಆಗಿರ್ಬೋದು, ಕಾಂಗ್ರೆಸ್ ಸದಸ್ಯರನ್ನ ನಾವು ಅತಿ ಹೆಚ್ಚಾಗಿ ಕೊಡ್ತೀವಿ. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಉತ್ತರ ಕರ್ನಾಟಕದ ಏನು ನೆಲಗುದ್ದಿಗೆ ಬಿದ್ದಿರುವಂಥ ಏನು ಕಾರ್ಯಕ್ರಮಗಳಿದಾವೆ ಅಂಥವನ್ನು ಸರಿಪಡಿಸಬೇಕು ಮತ್ತು ಆ ಸಮಸ್ಯೆಗಳನ್ನು ಆಲಿಸ್ಬೇಕಂತೇಳಿ ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಇಲ್ಲ ಆ ಥರ ಏನಿಲ್ಲ. ಬಟ್ ಒಂದೇನೆಂದರೆ ಬಂದಂಥ ಸರ್ಕಾರ ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಈಗ ಹೇಗೆ ಗುಲ್ಬರ್ಗದಲ್ಲಿ ಒಂದು ಕ್ಯಾಬಿನೆಟನ್ನು ಮಾಡಿದರು, ಆ ಥರ ಇಲ್ಲಿನೂ ಸಹಿತ 2 ತಿಂಗಳು ಅಥವಾ 3 ತಿಂಗಳಿಗೆ ಒಂದು ಸಲ ಇಲ್ಲಿ ಕ್ಯಾಬಿನೆಟ್ ಮಾಡೋದ್ರಿಂದ ಮತ್ತು ಇಲ್ಲಿರುವಂಥ ಕೆಲವೊಂದಿಷ್ಟು ನಮ್ಮ ಭಾಗಕ್ಕೆ ಸಂಬಂಧಪಟ್ಟಂಥ ಆಫೀಸ್ಗಳಿದಾವೆ. ಇವತ್ತು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟ KBJNL ಆಗಿರ್ಬೋದು, ಅಂಥ ಆಫೀಸ್ಗಳನ್ನು ಇಲ್ಲಿಡ್ಬೋದು. ಮತ್ತು ಅರ್ಧ ಭಾಗಕ್ಕೆ ಏನು ಸಂಬಂಧಪಟ್ಟಂಥ ಸಂಪೂರ್ಣವಾದ ಅಧಿಕಾರವನ್ನು ಇಲ್ಲಿ ಕೊಡೋದ್ರಿಂದ ನಮ್ಮ ಕೆಲಸಗಳು ಆಗ್ಬೋದು. ಇವತ್ತು ಬೆಂಗಳೂರಿಗೆ ಅಲ್ದಾಡೋದು ಸಹಿತ ತಪ್ಪಬಹುದು. ಅದರ ಜೊತೆಯನ್ನು
ಏನು ಕ್ಯಾಬಿನೆಟನ್ನು ನಮ್ಮ ಬೆಂಗಳೂರಲ್ಲಿ ಏನು ಮಾಡ್ತಾ ಇದ್ದಾರೆ, ಅದರ ಜೊತೆಲಿ ಉದಾಹರಣೆಯಾಗಿ ಮೊನ್ನೆ ದಿನ ಗುಲ್ಬರ್ಗಾದಲ್ಲಿನೂ ಸಹಿತ ಮಾಡಿದ್ದಾರೆ, ಕಲಬುರಗಿಯಲ್ಲಿ. ಅದೇ ಥರ ಬೆಳಗಾವಲ್ಲಿನೂ ಸಹಿತ 3 ತಿಂಗಳಿಗೆ 4 ತಿಂಗಳಿಗೆ ಒಂದು ಸಲ ಕ್ಯಾಬಿನೆಟನ್ನು ಮಾಡುವುದು ಭಾಳ ಒಳ್ಳೆಯದು ಮತ್ತು ಇಲ್ಲಿ ಡೆವಲಪ್ಮೆಂಟ್ ಆಗ್ತದೆ ಅಂತೇಳಿ ವಿಚಾರವನ್ನು ಸಹಿತ ನಾವು ತಿಳಿಸ್ಬೋದು. ಥ್ಯಾಂಕ್ ಯು. ಇಲ್ಲ, ಇನ್ನೂ ಸ್ಪೀಕರು ಮತ್ತು ವಿಧಾನ ಪರಿಷತ್ತಿನ ಅಧ್ಯಕ್ಷರು ಸೇರಿ ಸಭಾಪತಿಗಳು ಸಮಯ ನಿರ್ಧಾರ ಮಾಡಿದ್ದಾರೆ. ಇನ್ನೂ ಅದು ನಮ್ಮ ಪಟ್ಟಿಗೆ ಹಾಕ್ಕೊಂಡಿಲ್ಲ, ಕಾರ್ಯಕ್ರಮದ ಪಟ್ಟಿಗೆ ಮೀಸಲಾಗಿಟ್ಟಿದ್ದಾರೆ. ಆ ಸಮಯ ಬಂದರೆ ನಾವೆಲ್ಲ ಶಾಸಕರು ಮಾತಾಡ್ತೀವಿ. ಇಲ್ಲ, ಇವತ್ತರೇ ಸದನ ಶುರು ಆಗಿದೆ, ಚರ್ಚೆ ಇನ್ನೂ 10 ದಿವಸ ನಡೀತದೆ. ಯಾಕೆ ಅವಸರ ಮಾಡ್ತಾರೆ? ಖಂಡಿತ 2 ದಿವಸ ಚರ್ಚೆ ಮಾಡ್ತಾರೆ. ಈಗ ಎಲ್ಲ ಸಮಸ್ಯೆಗೂ ಪರಿಹಾರ ಒಮ್ಮೆಗೆ ಸಿಗೋದಿಲ್ಲ, ಹಂತ ಹಂತವಾಗಿ ಸಿಗ್ತವೆ. ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಥರ ವಾದ ಮಾಡೋದು ಕೂಡ ಸರಿ ಇಲ್ಲ. ಸುವರ್ಣಸೌಧ ಕಟ್ಟಿದ್ದು ಬರೀ ಉತ್ತರ ಕರ್ನಾಟಕಕ್ಕೋಸ್ಕರ, ಇಡೀ ರಾಜ್ಯಕ್ಕೆ ಕಟ್ಟೋದು. ವಿಧಾನಸೌಧ ಕೂಡ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟದು. ಈ ಉತ್ತರ ಕರ್ನಾಟಕದಲ್ಲಿ ಸದನ ನಡೀತಿರಬೇಕಾಗಿದ್ರೆ ಇಲ್ಲಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಸಾರ್ವಜನಿಕರ ಅಭಿಪ್ರಾಯ ಇದೆ. ಅದನ್ನು ಸಮಯ ನಿಗದಿ ಮಾಡಿದ್ದಾರೆ, ಚರ್ಚೆ ಮಾಡ್ತೀವಿ. ಆ ಉದ್ದೇಶ ಇಲ್ಲವೇ ಇಲ್ಲ. ನಮ್ಮ ಬೆಳಗಾವಿಯಲ್ಲಿ ಸುವರ್ಣಸೌಧ ಮಾಡಿದ್ದು ಇದು ನಮ್ಮ ಭಾಗದ ಒಂದು ಹಿರಿಮೆ ಸಂಕೇತ. ಹಾಗಾಗಿ ಬೆಂಗಳೂರಿನಲ್ಲಿ ನಮ್ಮ ಭಾಗದ ಬಗ್ಗೆ ಚರ್ಚೆ ಆಗಬಾರ್ದು ಅಂತ ಎಲ್ಲ, ಅಥವಾ ಇಲ್ಲಿ ಬೆಂಗಳೂರು ಚರ್ಚೆ ಆಗಬೇಕಾದ್ರಲ್ಲ. ಇದು ಕೂಡ ಎಷ್ಟು ಅಧಿಕಾರ ಇದೆ ಅಲ್ಲಿ ಕೂಡ ಅಧಿಕಾರ ಇದೆ, ಅದು ಅಲ್ಲಿದ್ದಷ್ಟು ಅಧಿಕಾರ ಇಲ್ಲಿ ಕೂಡ ಇದೆ. ಇವತ್ತು ತಾನೇ ವಿಧಾನಸಭೆ ಅಧಿವೇಶನ ನಡೆದಿದೆ. ಈ ನಡೆದಂಥ ಸಂದರ್ಭದಲ್ಲಿ ಇವತ್ತು 1ನೇ ದಿವಸ ನಡೆದೈತಿ. ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಕಳೆದ ಸಲನೂ ಕೂಡ ನಾವು ಉತ್ತರ ಕರ್ನಾಟಕದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಅದರ ದುರ್ದೈವದ ಸಂಗತಿ ಅಂತಂದರೆ ಚರ್ಚೆ ಮಾಡಿದ್ದು ಚರ್ಚೆಗಳದ ಹೊರತು ಯಾವ ಕೂಡ ಇಂಪ್ಲಿಮೆಂಟೇಷನ್ ಆಗುವಂಥ ಹಂತದಲ್ಲಿ ಎಲ್ಲಿನೂ ಬರಲಿಲ್ಲ. ಒಂದು ಸಣ್ಣದಂದ್ರೆ ಒಂದು ಜಿಪ್ಲೈನ್ ಹಾಕಬೇಕಂತಂದು ಹುಬ್ಳಿಗೆ ಹೇಳಿದಾಗ ತುಕ್ತಂಬೆಟ್ಟಕ್ಕೆ ಇನ್ನೂ ಮಟ್ಟ ಪ್ರೊಸೆಸ್ ಕೂಡ ಆಗಲಾರಂಥ ಪರಿಸ್ಥಿತಿಗೆ ಐತೆ. ಸರ್ಕಾರದ ಕಡೆ ಇವತ್ತು ಯಾವುದೇ ರೀತಿಯಿಂದ ಹಣಕಾಸಿನ ವ್ಯವಸ್ಥೆ ಇಲ್ಲ. ಹಾಗೆ ಉತ್ತರ ಕೊಟ್ಟು ಹೋಗುವಂಥ ಪ್ರಯತ್ನ ಆಗ್ತಾಯಿದೆ. ಇನ್ನಾದರೂ ಕೂಡ ಈ ಅಧಿವೇಶನದಲ್ಲಿ ಏನು ಚರ್ಚೆ ಆಗುತ್ತೆ, ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗುತ್ತೆ, ಅವೆಲ್ಲವೂ ಕೂಡ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕನ್ನೋದು ಆಗ್ರಹ ಮಾಡ್ತಾಯಿದೆ. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜ್ರತ್ ಅದಾಬ್, ವಾರ್ತಾ ಭಾರತಿ, ಬೆಳಗಾವಿ.